ಹಾಯ್ ಫ್ರೆಂಡ್ಸ್, ಏನಂತ ನೋಡಿದ್ರೆ ಗಾಡಿ ಲೋಡ್ ಆಗಿಬಿಟ್ಟೈತೆ. ಆಲ್ರೆಡಿ ಬಿಟ್ಟಿದ್ದೀನಿ. ಸೀದಾ ನೈಸ್ ರೋಡ್ ಹತ್ತಿ ಹೋಗ್ತಾ ಇರುವಾಗ ನೋಡಿದ್ರೆ ಎಂಟ್ರೆನ್ಸ್ ಇಲ್ಲ ಅದ ಗಾಡಿ ಬೇರೆ ಬ್ರೇಕ್ ಡೌನ್ ಆಗಿಬಿಟ್ಟೈತೆ. ಸಾತ್ನವರ್ ನೋಡಿ ಫುಲ್ ಜಾಮು. ಆಕ್ಸಿಡೆಂಟ್ಸ್ ಏನು ಹೆಂಗೆ ಅವಾಯ್ಡ್ ಮಾಡೋದು, ಹೋಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ತಾನೆ ನೋಡಿ ಟೈಮ್ ನೋಡಿದ್ರೆ 7 ಗಂಟೆ ಆಗ್ತೈತೆ. ಇವಾಗೆಲ್ಲ 7 ಗಂಟೆ ಆದ್ರೂ ಬೆಳಕು ಈ ಥರ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂತ ನೋಡಿದ್ರೆ ಬೆಳಿಗ್ಗೆನೇ ಗಾಡಿ ಲೋಡ್ ಆಗಿಬಿಟ್ಟೈತೆ. ಸೊ ಬೆಳಿಗ್ಗೆ ಅಡುಗೆ ಮಾಡೋಣ ಅಂತ ಬೇಳೆ ಇಕ್ಕಿದ್ದೀನಿ, ಬೀಸಿದ್ದೀನಿ. ರೈಸ್ ಇಕ್ಬೇಕು ಇವಾಗ. ಇದಾದ್ಮೇಲೆ ಇಕ್ಕೋಣ, ಇದಾಗೈತೆ ಅಷ್ಟೇ. ಯಾಕಂದರೆ ಇರೋದು ಒಂದೇ ಕುಕ್ಕರು, ಅದರಿಂದ. ಸೊ ಇದು ಏನಂತ ನೋಡಿದ್ರೆ ಡೇ 122 ಇನ್ನು ವ್ಲಾಗಿದ್ದು. ಈ ವ್ಲಾಗಲ್ಲಿ ಏನಂತ ನೋಡಿದ್ರೆ ಇವಾಗ ಹೆಂಗೋ ಗಾಡಿ ಲೋಡ್ ಆಗಿಬಿಟ್ಟೈತೆ. ಜಲ್ದಿ 7 ಗಂಟೆಗೆಲ್ಲ ಬಂದು ಕ್ರಾಸಿಂಗ್ ಆಗಿಬಿಟ್ಟಿರೋದು ಗಾಡಿ. ಸೊ ಅದರಿಂದ ಜಲ್ದಿ ಕೊಟ್ಟರೆ ಡೇ ಟ್ರಾವೆಲ್ ಇರುತ್ತೆ ಇವತ್ತಿಗೆ. ನೈಟಿಗೆಲ್ಲ ಬೆಂಗಳೂರು ಹೋಗೋ ಥರ ಇರುತ್ತೆ. ಸೊ ಹೊಸದಾಗಿ ನಮ್ಮ ವೀಡಿಯೋ ನೋಡೋರು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲಾಸ್ಟ್ ಗಂಟ ನೋಡ್ರಿ. ಬರೀ ಇವಾಗ ಇದಾಗ್ಬಿಟ್ಟೈತಿ ಬೇಳೆ ಸಾರು, ಘಮ ಘಮ ಅಂತೈತಿ ಸ್ಮೆಲ್ಲು. ಟಡಾ, ಆಹಾ ವಾಟ ಪೆನ್ ಓಡುತ್ತೆ ಪೈಂಟ್ಸ್. ಫುಲ್ ಕ್ಯಾಮ್ರಾ ಹೋಗ್ಬಿಟ್ಟಿರೋದು. ಸೊ ಬರ್ರಿ, ಇನ್ನು ರೈಸ್ ಬೇರೆ ಇಕ್ಬೇಕು. ರೈಸ್ ಇಕ್ಬಿಟ್ಟು ಬರ್ತೀನಿ ಮತ್ತೆ ಆಫೀಸು. ಬೆಳಿಗ್ಗೆ ಬೇಳೆ ಸಾರು ಮತ್ತು ಅನ್ನ ರೆಡಿ ಮಾಡಿ ಇಕ್ಕಿದ್ದೀನಿ. ಗಾಡಿ ಬೇರೆ ಲೋಡ್ ಆಗಿಬಿಟ್ಟೈತೆ ಬೆಳಿಗ್ಗೆನೆ. ಇವಾಗ ಏನಂತ ನೋಡಿದ್ರೆ ಅವ್ರು ಬರ್ತಾರೆ, ಬಂದು 10 ಗಂಟೆಗೆ ಬರ್ತಾರೆ. 11 ಗಂಟೆ ಅಷ್ಟರಲ್ಲಿ ಬಿಲ್ ಆದರೆ ಸೀದಾ ಹೋಗ್ತಾ ಇರೋದೆ. ಟೋಟ್ಲು 3 ಗಾಡಿ ಲೋಡ್ ಆಗೈತಿ ಇವತ್ತು ನಮ್ಮ ಜೊತೆಗೆ. ಮಸ್ತಾಗೈತೆ ನೋಡಿ. ಇವ್ರು ನಿನ್ನೆ ನನಗೆ ಹೇಳ್ಬಿಟ್ಟಿದ್ರೆ ಮಸ್ತಾಗೆ ನಿನ್ನೆ ಬಿರಿಯಾನಿ ಮಾಡಿಬಿಡ್ತಾಯಿದ್ದೆ ನೈಟಿಗೆ ಮಸ್ತಾಗೆ. ಏನು ಮಾಡೋದಿಲ್ಲಿ ಇರಿ, ನೆಕ್ಸ್ಟ್ ಟ್ರಿಪ್ ನೋಡೋಣ. ಆದರೆ ಬಿರಿಯಾನಿ ಮಾಡಿಬಿಡೋಣ ನೆಕ್ಸ್ಟ್ ಟ್ರಿಪ್ಪಲ್ಲಿ. ಉಪ್ಪಿನಕಾಯಿ ಇದ್ದಿಲ್ಲ, ಉಪ್ಪಿನಕಾಯಿ ಇದ್ದರೆ ಮಸ್ತಾಗಿದ್ದಿರೋದು. ಅದು ಉಪ್ಪಿನಕಾಯಿ ಹಣ ಇದ್ದಿದ್ರೆ ಸೈಡ್ಸಿಗೆ ಚೆನ್ನಾಗಿದ್ದಿರೋದು ಮಸ್ತಾಗಿ. ಇವಾಗ ಸಾರು ಮಾತ್ರ ಮಸ್ತಾಗೈತೆ. ಹಾಯ್ ಫ್ರೆಂಡ್ಸ್, ಇವಾಗ ಏನಂತ ನೋಡಿದ್ರೆ ಗಾಡಿ ಲೋಡ್ ಆಗಿಬಿಟ್ಟೈತೆ. ಆಲ್ರೆಡಿ ಬಿಟ್ಟಿದ್ದೀನಿ, ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ಇನ್ನೊಂದು ಗಾಡಿ ಲೋಡ್ ಆಗೈತೆ. ಇನ್ನೊಂದು ಗಾಡಿ ನಾಳೆ ಲೋಡ್ ಆಗುತ್ತೆ. ನಾಳೆ ಲೋಡ್ ಆಗ್ಬೋದು. ಸೊ ನಾಳೆ ಸೋಮವಾರ ಅಂತ ಗೊತ್ತಿಲ್ಲ. ಸೊ ಬರ್ರಿ ನಾವು ಹೋಗೋಣ ಇವಾಗ. ನಮ್ಮಿಂದ ಇನ್ನೊಂದು ಗಾಡಿ ಬರ್ತೈತೆ. ಇದು ಹೊಡೆತಾ ಇರೋದೆ. ಟೈಮ್ ನೋಡಿದ್ರೆ 3:30. ಇವತ್ತು ಹೆಂಗೋ ಜಲ್ದಿ ಕೊಟ್ಬಿಟ್ಟಿದ್ದಾರೆ. ಜಲ್ದಿ ಹೋಗ್ಬಿಡೋಣ, ನಾಳೆ ಭಾನುವಾರ ಅಲ್ವಾ ಅದಕ್ಕೆ. ಮ್ಯಾಜಿಕ್ ನೋಡ್ತೀರಾ ಗಾಡಿಗೆ? ನೋಡಿ ಡೋರೇ ಇಲ್ಲ ಗಾಡಿಗೆ. ನೋಡಿ ಡೋರೇ ಇಲ್ಲ, ಮಸ್ತ ಹೊಡಿತಿದ್ದಾರೆ. ನೋಡಿದ್ರಾ? ನಾಳೆಲ್ಲ ಆಗಿದ್ರೆ ಆ ಥರ ಎಲ್ಲ ಒರ್ಸಲ್ಲ. ನೀವೇ ಸಿಚುವೇಶನ್ ಏನು ಮಾಡೋಕ್ಕಾಗಲ್ಲ. ಟೈಮ್ ಹಂಗೆ ಹೇಳೋಕ್ಕಾಗಲ್ಲ ಅವ್ರಿಗೆ. ಈ ಗೋಡನ್ಗೆಲ್ಲ ಬಂದಿದ್ದೀವಿ ನಾವು ಅಲ್ಲೋಡಿಗೆ. ಸೋಪ್ ಲೋಡ್ ತುಂಬಿದ್ರೆ ಈ ಗೋಡನು ಬರೋದು ಅಲ್ಲೋಡು. ಸೊ ಬರ್ರಿ ಹೋಗೋಣ, ನೈಸ್ ರೋಡ್ ಹತ್ತಿ ಹೋಗೋಣ. ಸೀದಾ ನೈಸ್ ರೋಡ್ ಹತ್ತಿ ಹೋಗ್ತಾ ಇರುವಾಗ ನೋಡಿದ್ರೆ ಎಂಟ್ರೆನ್ಸ್ ಇಲ್ಲ ಅದ ಗಾಡಿ ಬೇರೆ ಬ್ರೇಕ್ ಡೌನ್ ಆಗಿಬಿಟ್ಟೈತೆ. ಸಿಮೆಂಟದ ಗಾಡಿ. ಇಲ್ಲ ಏನಿಲ್ಲ, ಜಲ್ದಿ ಕ್ಲಿಯರ್ ಮಾಡಿಬಿಡ್ತಾರೆ ಪೊಲೀಸವ್ರು. ಬಂದು ಏನು ಎಮರ್ಜೆನ್ಸಿ ಬೇಕೋ ಎಲ್ಲ ಬಂದು ಟಕ್ಕಂತ ಮಾಡಿ ಗಾಡಿ ಕ್ಲಿಯರ್ ಮಾಡ್ತಾ ಇರ್ತಾರೆ. ತುಂಬ ತಲೆ ಇಟ್ಕೊಳ್ಳಲ್ಲ. ಆದರೆ ನಾಳೆ ಬೆಳಿಗ್ಗೆ ಗಾಡಿ ಕ್ಲಿಯರ್ ಆಗಿಬಿಟ್ಟಿರುತ್ತೆ ಗೊತ್ತಿದ್ದಾಗೆ. ಈ ನೈಸ್ ರೋಡಲ್ಲಿ ಏನಂದರೆ ಎಲ್ಲೂ ನಿಲ್ಸೋಕೆ ಬಿಡಲ್ಲ ಗಾಡಿ. ಅಲ್ಲೆಲ್ಲಿ ಒಂದೊಂದು ಸ್ಪಾಟ್ಗಳು ಐತೆ ಅಷ್ಟೇ. ಈ ಎಕ್ಸಿಟ್ಗಳಿಗೆ ಆಚೆ ಹೋಗ್ತೀವಿ ಗೊತ್ತಾ, ಅಲ್ಲಿ ಮಾತ್ರ ಒಂದೊಂದು ಸ್ಪಾಟ್ ಐತೆ. ಮಿಕ್ಕಿದ ಕಡೆ ಎಲ್ಲ ಎಲ್ಲೂ ನಿಲ್ಸೋಕೆ ಬಿಡಲ್ಲ. ಬರ್ತಾರೆ, ನಿಲ್ಸಿದ್ರೆ ಏನು ಪ್ರಾಬ್ಲಮ್ಮು ಏನಂತ ಬಂದು ಕೇಳ್ಬಿಟ್ಟು ಹೋಗ್ತಾರೆ. ಸುಳ್ಳಿಗೆ ಹೇಳ್ಬೇಕು. ಸೊ ಬರ್ರಿ ನಾವು ಹೋಗೋಣ. ಸಾತ್ನವರ್ ನೋಡಿ ಫುಲ್ ಜಾಮು ಅಂದರೆ ಮೂವಿಂಗ್ ಜಾಮ್ ಅಷ್ಟೇ ಇದಲ್ಲ. ಇದು ಸಾತ್ನಗರ್ ಅಂತ ಇದೀನಿ ನೋಡಿ. ಸಾರಿ, ಕೊತ್ತೂರು ಹತ್ರ ಹೋಗ್ತಾ ಇದ್ದೀನಿ. ಅಲ್ಲೂ ಬೇರೆ ನೋಡೈತೆ, ಏನಂತ ಗೊತ್ತಾಗ್ತಿಲ್ಲ. ಬರ್ರಿ ಹೋಗಿ ಸಾತ್ನಗರಲ್ಲಿ ಟೀಗೆ ಕುಡ್ಕೊಂಡು ಸೀದಾ ಹೊಡೆಯೋಣ ಒಂದು ಸ್ಟಾಪ್ ಬೆಂಗಳೂರಿಗೆ. ಇಲ್ಲಿ ಸಾತ್ನಗರಲ್ಲಿ ನೋಡಿದ್ರೆ ಏನೋ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ. ಸಾತ್ನಗರಲ್ಲಿ ಏನು ಮ್ಯಾಟ್ರ್ ಅಂತ ಗೊತ್ತಾಗ್ತಾ ಇಲ್ಲ. ಮುಂದೆ ಹೋದರೆ ಗೊತ್ತಾಗುತ್ತೆ.
ಈ ಆಕ್ಸಿಡೆಂಟ್ಸ್ನಲ್ಲ ಏನು ಹೆಂಗೆ ಅವಾಯ್ಡ್ ಮಾಡೋದು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ತಾನೇ ಆಕ್ಸಿಡೆಂಟ್ ಅಂತ ಇಕ್ಕಿರೋದು ಹೆಸರೋದಕ್ಕೆ. ಬರ್ರಿ ನೋಡೋಣ ಮುಂದೆ ಏನಾಗೈತೆ ಗೊತ್ತಿಲ್ಲ, ತೋರಿಸ್ತೀನಿ ಏನಂತ. ಏನಪ್ಪ ಟ್ರಾಫಿಕ್ ಜಾಮ್ ಅಂತ ನೋಡಿದ್ರೆ ಏನೂ ಇಲ್ಲ ಇಲ್ಲಿ. ಅಲ್ಲಿ ಸಿಂಗರ್ ಅಲ್ಲಿ ಮಾತ್ರ ಜಾಮ್ ಇತ್ತು, ಅದನ್ನ ನೋಡಿದ್ರೆ ಫುಲ್ ಖಾಲಿ. ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ಏನು ಕಥೆನೇ ಗೊತ್ತಿಲ್ಲ. ಹೋಗಿ ಎಷ್ಟೋ ಒಂದು 30 ಮಿನಿಟ್ಸ್ ಆಗಿರುತ್ತೆ ಟ್ರಾಫಿಕ್ ಜಾಮು. ಸೊ ಬರ್ರಿ ಹೋಗೋಣ. ನೋಡಿ ಟೈಮ್ ನೋಡಿದ್ರೆ 7 ಗಂಟೆ ಆಗ್ತೈತೆ. ಇವಾಗೆಲ್ಲ 7 ಗಂಟೆ ಆದ್ರೂ ಬೆಳಕು ಈ ಥರ ಇರುತ್ತಲ್ಲ. ನಾನು ಒಂದು 2-3 ದಿನದಿಂದ ವಾಚ್ ಆಗ್ತಾ ಇದ್ದೀನಿ. ನೋಡಿದ್ರೆ 7 ಗಂಟೆ ಇದ್ರೂ ಕತ್ಲೆ ಆಗ್ತಾ ಇಲ್ಲ, ಬೆಳಕಲ್ಲೇ ಐತೆ ನೋಡಿ. 7 ಗಂಟೆ ಟೈಮ್ ಇವಾಗ. ಆಮೇಲೆ ಸಮ್ಮರ್ ಸೀಸನ್ ಅಂತ ಹಂಗೆ ಆಯ್ತಾವೇನೋ. ಸಮ್ಮರ್ ಮುಗೀತಲ್ಲ, ಏನು ಸೀಸನ್ ಅಂತಲೇ ಗೊತ್ತಿಲ್ಲ ಇವಾಗ. ಬರ್ರಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಕರೆಕ್ಟಾಗಿ ಕರ್ನೂಲಲ್ಲಿ ಟೀ ಕುಡಿತಾ ಇದ್ದೀನಿ. ಟೈಮ್ ನೋಡಿದ್ರೆ 9:15 ಆಗ್ತೈತೆ. ಊಟ ಏನು ಮಾಡೋಣ ಅಂತ ನೋಡಿದ್ರೆ ಬೆಳಿಗ್ಗೆ ಮಾಡಿರೋದು ರೈಸ್ ಐತೆ, ಸಾಂಬಾರು ಐತೆ, ಸರಿ ಅಂತ ಮೊಸರು ಮತ್ತು ಉಪ್ಪಿನಕಾಯಿ ಇಸ್ಕೊಂಡಿದ್ದೀನಿ. ಸರಿ ಅಂತ ಅಲ್ಲಿ ಹೋಗಿ ಮುಂದೆ ಹಾಕೊಂಡು ಊಟ ಮಾಡಿಬಿಟ್ಟು ಹಂಗೆ ಹೋಗೋಣ. ಆ ಗಾಡಿಯವ್ರು ಎಲ್ಲಿದ್ದಾರೆ ಕನ್ಸಿಲ್ಲ ಅವರು. ನಾವು ಹೋಗೋಣ. ಏನಿಲ್ಲ, ಈ ಗಾಡಿಯಲ್ಲಿ ನೋಡಿದೆ ನಾಯಿದು ಫೋಟೋ ಹಾಕಿಕ್ಕಿದ್ದಾರೆ. ಇವರೆಲ್ಲ ನೋಡಿ ನಾಯಿಗೆ ಯಾವ ಥರ ಬೆಲೆ ಕೊಡ್ತಾ ಇದ್ದಾರೆ ಅಂದರೆ ಬೇರೆ ಲೆವೆಲು. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಇವಾಗ ಅದನ್ನ ನೋಡಿ ಸೈಕೆ ಹಾಕ್ಬಿಟ್ಟಿದ್ದೀನಿ. ಪಕ್ಕ ನನಗೆ ಗೊತ್ತಿರಂಗೆ ಅವ್ರ ಮನೆ ನಾಯಿಯೇ ಇರಬೇಕು, ಅದರಿಂದನೇ ಅವ್ರು ಫೋಟೋ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಗಾಡಿಗೆ ನಾಯಿದು. ಬೇರೆ ಲೆವೆಲ್ ಅಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈ ಥರ ಎಲ್ಲ ಈ ಥರ ನಾಯಿಗೆ ನಾನು ಒಂದು ಡಾಗ್ ಲವರೇ, ಆದರೆ ಅವರು ನೋಡಿ ಬೇರೆ ಲೆವೆಲ್ ಬಿಡಿ. ಆದರೆ ಅವರು ಮಸ್ತಾಗಿ ಹಾಕಿದಾರಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಕರೆಕ್ಟಾಗಿ ಅನಂತಪುರಂ 12:30 ಹೋಗ್ತಾ ಇದ್ದೀನಿ. ಟೈಮ್ ನೋಡಿದ್ರೆ ಕರೆಕ್ಟಾಗಿ 2 ಗಂಟೆ ಟೈಮು. ಹೀಗೆ ಪಾತ್ರೆ ಎಲ್ಲ ಬರೀತ್ತು, ಅಲ್ಲಿ ಅನಂತಪುರದಲ್ಲಿ ಬಕೆಟಲ್ಲಿ ನೀರು ಇಟ್ಕೊಂಡು ಸೀದಾ ತೊಳೆದಾಕ್ಬಿಟ್ಟಿದ್ದೀನೆಲ್ಲ. ಏನಿಲ್ಲ, ಕರೆಕ್ಟಾಗಿ ಹೋಗೋಷ್ಟು ಕರೆಕ್ಟಾಗಿ 6 ಗಂಟೆ ನನಗೆ ಗೊತ್ತಿರೋಂಗೆ. ಕರೆಕ್ಟಾಗಿ ಹೊಡೆದ್ರೆ 4 ಅವರಲ್ಲಿ ಹೋಗ್ಬಿಡೋದು ಬೆಂಗಳೂರಿಗೆ ಅನಂತಪುರಮಿಂದ. ಡೀಸೆಲ್ ಬೇರೆ ಕಮ್ಮಿ ಐತೆ, ರೆಡ್ ಲೈಟ್ ಬಂದ್ಬಿಡೈತೆ. ಏನಕ್ಕೆ ಅಂತ ನೋಡಿದ್ರೆ ಹೋಗೋ ಟೈಮಲ್ಲೂ ದಬಾಯಿಸ್ಕೊಂಡು ಹೋಗ್ಬಿಟ್ಟೆ, ಬರೋ ಟೈಮಲ್ಲೂ ದಬಾಯಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದರಿಂದ ಡೀಸೆಲ್ಲು ರೆಡ್ ಲೈಟ್ ಬಂದ್ಬಿಟ್ಟೈತೆ. ಸೊ ಹೋಗ್ತಾ ಹಂಗೆ ಅಲ್ಲಿ ಒಂದು ಬಂಕಲ್ಲಿ ಒಂದು 3 ಸಲ ಡೀಸೆಲ್ ಹಾಕ್ಕೊಂಡು ಹೋಗ್ಬಿಡೋಣ. ಏನು ಮಾಡೋಕ್ಕಾಗಲ್ಲ ಅದೆಲ್ಲ. ಯಾಕಂದರೆ ನಮ್ಮದು ನಾರ್ಮಲಾಗಿ ಬಂದರೆ ಕರೆಕ್ಟಾಗಿ 16,000ಕ್ಕೆಲ್ಲ ಬೆಂಗಳೂರು ಹೋಗ್ಬಿಟ್ಟಿರೋದು. ಅದು ಬೇರೆ ಹಿಂಗೆ ಬರೋ ಟೈಮಲ್ಲಿ ಬೇರೆ 15,000 ಡೀಸೆಲ್ ಹಾಕ್ಸ್ಕೊಂಬಂದೆ. ಸೊ ಅದರಿಂದ ಇಲ್ಲಾಂದರೆ ಪೆನಿಗೊಂಡ ಗಂಟ ಹೋಗ್ತೈತಿ. ಇನ್ನೊಂದು 1,000 ರೂಪಾಯಿ ಡೀಸೆಲ್ ಇದ್ದರೆ ಪೆನಿಗೊಂಡ ಗಂಟ ಹೋಗುತ್ತೆ. ಅದೇ ನಾರ್ಮಲ್ ಇದ್ದೇನೆ, 1,000 ರೂಪಾಯಿ ಕಮ್ಮಿ ಹಾಕಿದ್ದೀನಿ ಅಷ್ಟೇ ಮ್ಯಾಟ್ರ್ ಇವಾಗ. ಸೊ ಇವಾಗ ಹೋಗ್ತಾ 3 ಸಾವಿರ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಸುಮ್ಮನೆ ಏನಕ್ಕೆ ಡೀಸೆಲ್ ಎಲ್ಲ ಕಮ್ಮಿ ಇಕ್ಬಾರ್ದು, ಸುಮ್ಮನೆ ಹೆವಿ ವಾಶ್ ಆಗಿಬಿಡುತ್ತೆ. ಇದು ಡೀಸೆಲ್ ಫಿಲ್ಟ್ರು ಪಂಪ್ ಗಿಂಪ್ ಎಲ್ಲ ಕೆಲಸ ಬಂದುಬಿಡುತ್ತೆ, ಡೀಸೆಲ್ ಖಾಲಿ ಆಗ್ತಾ ಸೊ ಅದರಿಂದ ಬೇಡ. ಪರವಾಗಿಲ್ಲ, ಡೀಸೆಲ್ ಒಂದು 2 ಸಾವಿರ ಎಕ್ಸ್ಟ್ರಾ ಇದ್ರೂ ನಮಗೇನೇ ಯೂಸ್ ಆಗೋದು ಯಾವತ್ತಿದ್ರೂ. ಸೊ ಹಾಕಿ ಇಕ್ಕೋಣ. ಸೊ ಬರ್ರಿ ಇವಾಗ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ಏನಂತ ನೋಡಿದ್ರೆ ಹೆಂಗೆ ಗಾಡಿ ಬೇರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೆ. ಸೊ ಡೀಸೆಲ್ ಹಾಕ್ಸ್ಕೊಂಡು ನೋಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಅವರು ಕ್ಯಾನಲ್ ಡೀಸೆಲ್ ಇಸ್ಕೊಳಕ್ಕೆ ಬಂದಿದ್ದಾರೆ. ನಾನು ಹೋಗಿ ಎಲ್ಲಿ KS ಅವ್ರ ಹತ್ರ ಹೋಗಿ ಯೂಟರ್ನ್ ಮಾಡ್ಕೊಂಡು ಬಂದಿರೋದು ಈ ಬಂಕಿಗೆ. ಅವ್ರು ಎಲ್ಲೇ ನಿಲ್ಸ್ಬಿಟ್ಟು ಕ್ಯಾನಲ್ ಇಸ್ಕೊಳಕ್ಕೆ ಬಂದಿದ್ದಾರೆ. ಇವರೇ ಇದೇ ಗಾಡಿಯವರು ನೋಡಿ. ಬಂಕ್ ಇಲ್ಲ ಐತೆ ಬಂಕು. ಹೋಗಿ ಎಲ್ಲಿ ಕಿಯಾ ಹತ್ರ ಹೋಗಿ ಯೂಟರ್ನ್ ಮಾಡ್ಕೊಂಡು ಬಂದಿರೋದು ಇವಾಗ ನಾನು 1 ಕಿಲೋಮೀಟ್ರು. ಮತ್ತು ಸುಮ್ಮನೆ ಬಂಕಲ್ಲಿ ಇಲ್ಲಿ ಆಫ್ ಗೀಫ್ ಹಾಕ್ಬಿಟ್ರೆ ಏನು ಮಾಡೋದು, ಅದರಿಂದ ಸುಮ್ಮನೆ ಹಾಕೊಂಡು ಹೋಗ್ಬಿಡೋಣ ಅಂತ ಹಾಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ ಹೋಗೋಣ. ಟೈಮ್ ನೋಡಿದ್ರೆ 3 ಗಂಟೆ ಆಗಿಬಿಟ್ಟೈತೆ. ಕರೆಕ್ಟಾಗಿ ಇಲ್ಲಿಂದ 1 ಅವರ್ ಬಾಗೇಪಲ್ಲಿ, ಇಲ್ಲಿಂದ 1 ಅವರ್ ಕರೆಕ್ಟಾಗಿರುತ್ತೆ. ಬರ್ರಿ ನೋವೇನ್ರಿ ಹಿಂಗೆ ತಪ್ಸ್ಕೊಂಬಿಡೋಣ. ಫ್ರೆಂಡ್ಸ್, ಇವಾಗ ಎಲ್ಲಿ ಇದ್ದೀನಿ ಅಂತ ನೋಡಿದ್ರೆ ಕರೆಕ್ಟಾಗಿ ದೇವನಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ.
ಟೈಮ್ ನೋಡಿದ್ರೆ 5:40 ಆಗ್ತೈತೆ. ಸೊ ಇಲ್ಲಿಗೆ ವಿಡಿಯೋ ಎಂಡು. ವಿಡಿಯೋ ಲಾಸ್ಟ್ ಗಂಟ ನೋಡಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ ನಿಮಗೆ. ಸೊ ಅಷ್ಟೊತ್ತು ಗಂಟ ಬೈ ಫ್ರಮ್ ಸುಭಾಷ್ ಸೈನಿಂಗ್ ಆಫ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಬಾಯ್.